ಗತವೈಭವ ಇದು ಸಿಂಪಲ್ ಸುನಿಯವರ ಡೈರೆಕ್ಷನ್ನಲ್ಲಿ ಹಾಗೂ ದುಷ್ಯಂತ್ ಹಾಗೂ ಆಶಿಕಾ ರಂಗನಾಥ್ ಅವರ ಮುಖ್ಯ ಭೂಮಿಕೆಯಲ್ಲಿ ಬಂದಂತ ಚಿತ್ರವಾಗಿದೆ. ಈ ಚಿತ್ರ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳಿ. ಈ ಚಿತ್ರದಲ್ಲಿ ನಾಯಕ ಮತ್ತು ನಾಯಕಿಯು 4 ಜನ್ಮದಲ್ಲೂ ಪ್ರೇಮಿಗಳಾಗಿರುತ್ತಾರೆ. ಆದರೆ ಇವರು 4 ಜನ್ಮದಲ್ಲೂ ಒಟ್ಟಿಗೆ ಸೇರ್ತಾರಾ ಅಥವಾ ದೂರ ಆಗ್ತಾರಾ ಎಂದು ಸಿನಿಮಾ ನೋಡಿ ತಿಳಿದುಕೊಳ್ಳಬೇಕು. ಸೇರುವುದೇ ಇರೋದಕ್ಕೆ ಕಾರಣ ಏನು ಮತ್ತು ಸೇರದೇ ಇರುವುದಕ್ಕೆ ಕಾರಣ ಏನಿರಬಹುದು ಎಂದು ಚಿತ್ರಮಂದಿರಕ್ಕೆ ಹೋಗಿ ಗತವೈಭವ ಚಿತ್ರವನ್ನ ನೋಡಿಕೊಂಡು ಬರಬೇಕು. ಚಿತ್ರದ ಟೈಟಲ್ ಹೇಳೋ ಹಾಗೇನೆ ಚಿತ್ರ ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆಯವರೆಗೂ ಗತವೈಭವದಂತೆಯೇ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ ಕ್ಯಾಮ್ರಾಮನ್. ಇನ್ನು ಈ ಚಿತ್ರದ ಡೈರೆಕ್ಟರ್ ಸಿಂಪಲ್ ಸುನಿಯವರಿಗೆ ಒಂದು ದೊಡ್ಡ ಕ್ರೆಡಿಟ್ ಕೊಡಲೇಬೇಕು. ಅಷ್ಟೊಂದು ಅದ್ಭುತವಾಗಿ ಕತೆ ಮತ್ತು ಸ್ಕ್ರೀನ್ ಪ್ಲೇಯಲ್ಲಿ ಚೆನ್ನಾಗಿ ಮೋಡಿ ಮಾಡಿದ್ದಾರೆ. ಹೌದು, ಸಿಂಪಲ್ ಸುನಿಯವರು ತುಂಬಾನೇ ಈ ಚಿತ್ರದಲ್ಲಿ ಅದ್ಭುತವಾಗಿ ತೆರೆ ಮೇಲೆ ತಂದಿದ್ದಾರೆ ಗತವೈಭವ ಚಿತ್ರವನ್ನ. ಇನ್ನು ಈ ಚಿತ್ರದ ಮೂಲಕ ಕನ್ನಡ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡುತ್ತಿರುವ ಹೊಸ ನಾಯಕ ದುಷ್ಯಂತ್ ಅವರ ಆಕ್ಟಿಂಗ್ ಮತ್ತು ಪರ್ಫಾರ್ಮೆನ್ಸ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳಬಹುದು. ಇದಕ್ಕೆ ಸಾಥ್ ಕೊಟ್ಟಿರುವ ನಾಯಕಿ ಆಶಿಕಾ ರಂಗನಾಥ್ ಅವರು ತುಂಬಾನೇ ಸ್ಕ್ರೀನ್ ಮೇಲೆ ಬ್ಯೂಟಿಫುಲ್ ಆಗಿ ಕಾಣುತ್ತಾ ಅಷ್ಟೇ ಚೆನ್ನಾಗಿ ತಮ್ಮ ಆಕ್ಟಿಂಗ್ ಮೂಲಕ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಕರೆಂಟ್ ಜನರೇಷನ್ ನಲ್ಲಿ ಇವರಿಬ್ಬರು ಭೇಟಿಯಾದಾಗ ಅಲ್ಲಿಂದ ಶುರುವಾಗುತ್ತೆ ಈ ಗತವೈಭವದ ಕತೆ. ಹೌದು, 3 ಜನ್ಮಗಳ ಕಥೆಯನ್ನ ಒಬ್ಬೊಬ್ಬರು ಹೇಳೋದಕ್ಕೆ ಶುರು ಮಾಡಿಕೊಂಡಾಗ ಮೊದಲಿಗೆ ಶುರುವಾಗೋದು ರಾಕ್ಷಸ ಮತ್ತು ದೇವಕನ್ಯೆಯ ಜನ್ಮದಿಂದ. ಅಲ್ಲಿ ಏನಾಗುತ್ತೆ ಎಂದು ತುಂಬಾನೇ ಚೆನ್ನಾಗಿ ಅಚ್ಚುಕಟ್ಟಾಗಿ ಡೀಟೇಲಿಂಗ್ ಆಗಿ ಕಥೆಯನ್ನ ಸಿಂಪಲ್ ಸುನಿಯವರು ಹೇಳಿದ್ದಾರೆ. ಇನ್ನು ಈ ಚಿತ್ರದ ಮೇನ್ ಜನ್ಮದ ಕಥೆನೇ ಮಂಗಳೂರಿನ ಇವರ ಪ್ರೀತಿಯ ಕತೆ. ಈ ಪ್ರೀತಿಯು ಈ ಸಿನಿಮಾದ ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಅಂದ್ರೆ ತಪ್ಪಾಗಲ್ಲ. ಅಷ್ಟೊಂದು ಎಮೋಷನ್ ಆಗಿ ಚೆನ್ನಾಗಿ ಪ್ರೀತಿನ ಪ್ರೆಸೆಂಟ್ ಮಾಡಿದ್ದಾರೆ ಸಿಂಪಲ್ ಸುನಿ ಡೈರೆಕ್ಟರ್. ಹಾಗೂ ಆಶಿಕಾ ಮತ್ತು ದುಷ್ಯಂತ್ ಕೂಡ ಅಷ್ಟೇ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಕತೆ ಹೀಗೆ ಮುಂದೆ ಹೋಗುತ್ತಾ ಮತ್ತು 2ನೇ ಜನ್ಮದ ಕಥೆಯನ್ನ ಹೇಳುವಾಗ ಅಲ್ಲಿಂದ ಸಿಂಪಲ್ ಸುನಿಯವರ ಕಾಮಿಡಿ ಡೈಲಾಗ್ಸ್ಗಳು ಹಾಗೂ ಕಾಮಿಡಿ ದೃಶ್ಯಗಳು ತುಂಬಾನೇ ಚೆನ್ನಾಗಿ ಬಂದಿದೆ. ಮುಖದಲ್ಲಿ ಅಂತೂ ನಗು ಬರೋದಂತೂ ಖಂಡಿತ ಅಂತಾನೆ ಹೇಳಬಹುದು. ಆ ಪೋರ್ಚುಗಲ್ ಜನ್ಮದ ಲವ್ ನಲ್ಲಂತೂ ದುಷ್ಯಂತ್ ಅವರು ತುಂಬಾನೇ ಅಭಿನಯಿಸಿ ಕಾಮಿಡಿಯನ್ನ ಮಾಡಿದ್ದಾರೆ ಚೆನ್ನಾಗಿ. ಪ್ರೇಕ್ಷಕರ ಮುಖದಲ್ಲಿ ನಗುವನ್ನ ಕೂಡ ಬರುತ್ತೆ ಅವರ ಅಭಿನಯದಿಂದ. ಅಷ್ಟೊಂದು ಒಂದು ಫನ್ನಿ ವೇಯಲ್ಲಿ ಹೋಗುತ್ತೆ ಪೋರ್ಚುಗೀಸ್ನ ದೃಶ್ಯಗಳು ಮತ್ತು ತುಂಬಾನೇ ಮುದ್ದಾಗಿ ಕಾಣುತ್ತಾರೆ ಇಬ್ಬರು. ಫಸ್ಟ್ ಹಾಫ್ ನ ಕತೆ ಹೀಗೆ ಕಾಮಿಡಿಯಿಂದ ಮುಂದೆ ಸಾಗುತ್ತಾ ಇಂಟರ್ವಲ್ಗೆ ಬಂದು ನಿಂತ್ಕೊಳ್ಳುತ್ತೆ. ಇಂಟರ್ವಲ್ ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂದ್ರು ಸಿಂಪಲ್ ಸುನಿಯವರ ಸ್ಟೈಲಲ್ಲೇ ಸಿಂಪಲ್ ಆಗಿ ಇಂಟರ್ವಲ್ ಬರುತ್ತೆ. ಅದಾದ ನಂತರ ಸಿನಿಮಾ ಮತ್ತೆ ಕತೆ ಎತ್ತರಕ್ಕೆ ಏರುತ್ತೆ ಸೆಕೆಂಡ್ ಹಾಫ್ ನಲ್ಲಿ. ಹೌದು, ಸೆಕೆಂಡ್ ಹಾಫ್ ಶುರುವಾದಾಗಿನಿಂದ ಕತೆ ಅದರ ಗ್ರಾಫ್ ಮೇಲೆ ಹೋಗ್ತಾನೆ ಇರುತ್ತೆ. ಅಷ್ಟೊಂದು ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ ಪ್ರೇಕ್ಷಕರಿಗೆ. ಸೆಕೆಂಡ್ ಹಾಫ್ ಪೂರ್ತಿ ಇರೋದೇ ಆ ಮಂಗಳೂರಿನ ಜನ್ಮದ ಲವ್ನ ಮೇಲೆ. ಅಷ್ಟೊಂದು ತುಂಬಾನೇ ಎಮೋಷನಲ್ ಆಗಿ ಹೇಳೋದಕ್ಕೆ ಹೊರಟಿದ್ದಾರೆ ಡೈರೆಕ್ಟರ್ ಸಿಂಪಲ್ ಸುನಿ. ಹಾಗೂ ಆಶಿಕಾ ಮತ್ತು ದುಷ್ಯಂತ್ ಅವರ ಪರ್ಫಾರ್ಮೆನ್ಸ್ ಕೂಡ ಜನರಿಗೆ ಅದೇ ರೀತಿಯಾಗಿ ಕನೆಕ್ಟ್ ಆಗುತ್ತಾ ಹೋಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಸಿಂಪಲ್ ಸುನಿ ಅವರು ಒಳ್ಳೆಯ ಟ್ವಿಸ್ಟ್ ಅನ್ನೇ ಕೊಟ್ಟಿದ್ದಾರೆ. ಹೌದು, ಈ ತರನೂ ಆಗುತ್ತಾ ಈ ಕತೆ ಅಂತ ನಾವು
ಬಾಯಿಯ ಮೇಲೆ ಬೆರಳಿಡಬೇಕು, ಆ ರೀತಿ ಒಳ್ಳೆಯ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹಿಂದಿನ 3 ಜನ್ಮದಲ್ಲಿ ಒಂದು ಆಗದೇ ಇರುವುದು ಅಥವಾ ಒಂದು ಆಗಿರುವುದು ರೀಸನ್ನ ತಿಳಿದುಕೊಳ್ಳೋಕೆ ಕ್ಲೈಮ್ಯಾಕ್ಸ್ ನಲ್ಲಿ ಒಂದು ಡೀಟೇಲಿಂಗ್ ಅನ್ನ ಬಿಟ್ಕೊಟ್ಟಿದ್ದಾರೆ. ಅದು ತುಂಬಾನೇ ಟ್ವಿಸ್ಟ್ ಮತ್ತು ಶಾಕಿಂಗ್ ಆಗಿತ್ತು. ಇನ್ನು ಚಿತ್ರದಲ್ಲಿ ಮ್ಯೂಸಿಕ್ ಕೂಡ ಅದ್ಭುತವಾಗಿ ಮೂಡಿ ಬಂದಿವೆ. ಒಂದೊಂದು ಹಾಡುಗಳು ಕೂಡ ಚೆನ್ನಾಗಿ ಮನದಲ್ಲಿ ಕುಳಿತುಕೊಳ್ಳುತ್ತವೆ ಅನ್ನಬಹುದು. ಕೊನೆಯದಾಗಿ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಇದು ಒಂದು ಸಿಂಪಲ್ ಸುನಿಯವರ ಸಿಂಪಲ್ ಸಿನಿಮಾ ಅಲ್ಲ, ಇದು ಒಂದು ಗ್ರ್ಯಾಂಡ್ ಗತವೈಭವ ಸಿನಿಮಾ ಅಂತಾನೆ ಹೇಳಬಹುದು. ಟೈಟಲ್ಗೆ ತಕ್ಕ ಹಾಗೆ ಇದೆ. ಸಿಂಪಲ್ ಸುನಿಯವರು ಸ್ಕ್ರೀನ್ ಪ್ಲೇ ಹಾಗೂ ಕಥೆಯಲ್ಲಿ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಾರೆ ಅಂತಾನೆ ಹೇಳಬೇಕು. ಇನ್ನು ದುಷ್ಯಂತ್ ಹಾಗೂ ಆಶಿಕಾ ಅವರ ಕಾಂಬೋ ಈ ಸಿನಿಮಾದಲ್ಲಿ ಚೆನ್ನಾಗಿ ವರ್ಕ್ ಆಗಿದೆ ಅಂತಾನೆ ಹೇಳಬೇಕು. ನೀವೇನಾದ್ರೂ ಚಿತ್ರಮಂದಿರದಲ್ಲಿ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಸಿನಿಮಾನ ನೋಡಬೇಕು ಅಥವಾ ಎಕ್ಸ್ಪೀರಿಯನ್ಸ್ ಮಾಡಬೇಕೆಂದರೆ ಗತವೈಭವ ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ ಕಣ್ತುಂಬಿಕೊಂಡು ಮನದಲ್ಲಿ ಆನಂದಿಸಬಹುದು. ಚೆನ್ನಾಗಿ ಮೂಡಿ ಬಂದಿದೆ. ಈ ಸಿನಿಮಾಗೆ ನನ್ನ ರೇಟಿಂಗ್ 8.5 10ಕ್ಕೆ. ಸೊ ಇದಿಷ್ಟು ಗತವೈಭವ ಸಿನಿಮಾದ ರಿವ್ಯೂ. ಸೊ ಯಾರೆಲ್ಲ ಗತವೈಭವ ಸಿನಿಮಾವನ್ನ ಆಲ್ರೆಡಿ ನೋಡಿದ್ದೀರಾ, ನಿಮಗೆ ಗತವೈಭವ ಸಿನಿಮಾ ಏನು ಇಷ್ಟ ಆಯಿತು, ಎಷ್ಟು ಇಷ್ಟ ಆಯಿತು, ಮತ್ತೆ ಸಿನಿಮಾದಲ್ಲಿ ಯಾವ ಪಾಯಿಂಟ್ ನಿಮಗೆ ಇಷ್ಟವಾಗಿಲ್ಲ ಎಂದು ಸಹ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ.